ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಅರೌಂಡ್ ಅಸ್. ನೋಡಿ, ನಾವು ಮೊನ್ನೆ ದಿವಸ ಒಂದು ಬಳ್ಳಾರಿಗೆ ಮದುವೆಗೆ ಹೋಗಿದ್ವಿ. ಮದುವೆಗೆ ಹೋದಾಗ ಅಲ್ಲಿ ದುರ್ಗಮ್ಮ ಟೆಂಪಲ್ಗೆ ಹೋಗಿದ್ವಿ. ಆ ಟೆಂಪಲ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ದೇವಸ್ಥಾನ ಅಲ್ಲಿ ಬಳ್ಳಾರಿಯಲ್ಲಿ ತುಂಬ ಪ್ರಸಿದ್ಧವಾದ ದೇವಸ್ಥಾನ. ದುರ್ಗಮ್ಮ ಟೆಂಪಲ್ ಅಂತ ಮಹಾಶಕ್ತಿಯುತವಾದ ದೇವತೆ ಅವರು, ದುರ್ಗಮ್ಮ ದೇವಿ. ಎಲ್ಲ ಜನ ತುಂಬಾ ಒಂದು ಮಹತ್ವ ಕೊಡ್ತಾರೆ ಆ ದೇವಸ್ಥಾನಕ್ಕೆ. ದೇವಿಯ ಒಂದು ಕಂಚಿನ ಪ್ರತಿಮೆ ಮಾಡಿ ದೊಡ್ಡ ಒಂದು ಪ್ರತಿಮೆಯನ್ನು ನಿಲ್ಲಿಸಿದ್ದಾರೆ. ಸಿಂಹದ ಮೇಲೆ ದೇವಿ ಸಿಂಹವಾಹನವಾಗಿ ನಿಂತಿದ್ದಾರೆ ದೇವಿ. ಶ್ರೀ ಕನಕದುರ್ಗಾ ದೇವಿ ಅಂತ, ಕನಕದುರ್ಗಮ್ಮ ದೇವಿ ಅಂತ ದೇವಸ್ಥಾನವನ್ನು ಕರೀತಾರೆ. ಮೊದಲು ಹಳೆ ದೇವಸ್ಥಾನ ಇತ್ತು, ಇವಾಗ ಅದನ್ನು ನವೀಕರಣ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಷ್ಟೇ ತಾಯಿಗೆ ಮಹತ್ವನೂ ಇದೆ. ನಾವು ಏನಾದರೂ ಕೋರಿಕೆ ಮಾಡಿಕೊಂಡು ಖಂಡಿತ ನೆರವೇರುತ್ತೆ ಅಂತ ಅಲ್ಲಿ ಒಂದು ಪ್ರತೀತಿ ಇದೆ. ಒಂದು ಚಿಕ್ಕ ಕಲ್ಯಾಣಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಲ್ಯಾಣಿಲಿ ಮೆಟ್ಟಿಲುಗಳಿದೆ. ಹಾಗೆ 4 ಕಡೆ ಈ ಥರ ಚಿಕ್ಕ ಚಿಕ್ಕ ಮಂಟಪಗಳನ್ನು ಮಾಡಿದ್ದಾರೆ ಕಲ್ಯಾಣಿ ಮೇಲೆ. ಈ ಥರ ದೇವಸ್ಥಾನದ ಒಳಗಡೆ ಹೋದಾಗ ತುಂಬ ಶಾಂತಿ, ಒಂಥರ ಮನಸ್ಸಿಗೆ ತುಂಬ ಶಾಂತಿ ಆಗುತ್ತೆ. ಎಷ್ಟೋ ಜನ ಮಾಲೆ ಹಾಕೊಂಡು, ದೇವಿ ಮಾಲೆ ಹಾಕ್ಕೊಂಡು ಅಲ್ಲಿ ದೇವಸ್ಥಾನ ದರ್ಶನಕ್ಕೆಲ್ಲ ಬರ್ತಾರೆ. ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ಗೋಪುರ. ಹೊಸದಾಗಿ ಪೇಂಟ್ ಎಲ್ಲ ಮಾಡಿದ್ದಾರೆ. ಇದು ಕಳಶ, ಇದು ಹಿತ್ತಾಳೆ ಮತ್ತು ಪಂಚಲೋಹಗಳಿಂದ ಮಾಡಿದ್ದಾರೆ. ಇದನ್ನು ಬೀಗ ಏನಿದೆ ಹರಕೆ ಮಾಡ್ಕೊಂಡು ಹಾಕಿರ್ತಾರೆ. ಇಲ್ಲಿ ಏನಾದರೂ ಹರಕೆ ಮಾಡಿಕೊಂಡು ಬೀಗ ಆ ಥರ ಲಾಕ್ ಮಾಡಿ ಹಾಕ್ತಾರೆ. ಆಮೇಲೆ ಗಂಟೆಗಳನ್ನ ದಾನ ಆಗಿ ಕೊಡ್ತಾರೆ. ಅವ್ರ ಕೋರಿಕೆ ನೆರವೇರಿದ್ರೆ ಅವರು ಬಂದು ಈ ಗಂಟೆನ ಕಟ್ಟಿ ಅಥವಾ ಬೀಗನ ಹಾಕಿ ಅವರ ಒಂದು ಹರಕೆನ ತೀರಿಸ್ಕೊತಾರೆ. ಇದು ಒಂದು ಬೇವಿನ ಮರ. ಇದು ದೇವಸ್ಥಾನದ ಒಂದು ಬಾಗಿಲು. ಇದು ನೋಡಿ ಅರಳಿಕಟ್ಟೆ ಅಂತ. ಇಲ್ಲಿ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಥರ ಒಂದು ಗ್ರೀನ್ ಕಲರ್ದು ಒಂದು ಟಾರ್ಪಾಲ್ ಥರ ಹಾಕಿದ್ದಾರೆ. ಹಾಗಾಗಿ ತಣ್ಣಗಿರುತ್ತೆ, ತಂಪಾಗಿರುತ್ತೆ. ತುಂಬ ಜನ ಇಲ್ಲಿ ಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಹರಕೆ ಎಲ್ಲ ತೀರಿಸ್ಕೊಂಡು ಹೋಗ್ತಾರೆ. ದೇವಿ ತುಂಬ ಪವರ್ಫುಲ್ ಅಂತ ಹೇಳಲಾಗುತ್ತೆ. ನೋಡಿ, ಒಂದು ಕಂಚಿನ ಪ್ರತಿಮೆ. ಇದು ವರಾಹ ಸ್ವಾಮಿನ ಬಸವನ ಪ್ರತಿಮೆ ಅನಿಸುತ್ತೆ. ಇದು ಎಷ್ಟು ಎತ್ತರವಾಗಿದೆ ಪ್ರತಿಮೆ. ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ. ದೇವಿಯ ಮಹಾತ್ಮೆ ತುಂಬ ದೊಡ್ಡದು. ನಾನು ಸಹ ಒಂದು ಹರಕೆ ಮಾಡಿಕೊಂಡಿದ್ದೆ. ಅದನ್ನು ಹರಕೆ ನೆರವೇರಿಸೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್.